ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೆಯಲು 8 ಮಂದಿ ಸಿಬ್ಬಂದಿ ಬಳಕೆ. ಪರಶುರಾಂಪುರ ಪರೀಕ್ಷಾ ಕೇಂದ್ರದಲ್ಲಿ ಒಬ್ಬ ವಿದ್ಯಾರ್ಥಿಗೆ 8 ಮಂದಿ ಸಿಬ್ಬಂದಿ ಭದ್ರತೆಯಲ್ಲಿ ಪರೀಕ್ಷೆ. ಅಪರೂಪದ ಘಟನೆ ನಡೆದಿದೆ. ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಈ ಒಂದು ವಿದ್ಯಮಾನಕ್ಕೆ ಸಾಕ್ಷಿಯಾಗಿದೆ. ಚಿತ್ರದುರ್ಗದಿಂದ ಬಂದಿರೋದು. ಏನಂತ ಹೇಳಿದ್ರೆ, ಇವತ್ತು ಪರಶುರಾಂಪುರದಲ್ಲಿ ಸೆಕೆಂಡ್ PU ಜಿಯೋಗ್ರಫಿ ಎಕ್ಸಾಮ್ ಇದೆ ನಂದು. ಸೊ ಹಾಗಾಗಿ ನಾನು ಬಂದಿದ್ದೀನಿ. ಏನಕ್ಕೆ ಇವತ್ತು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ಇಡೀ ಕಾಲೇಜ್ನಲ್ಲಿ ಹತ್ರ 200-300 ಜನ ಇರುವಂಥ ಕಾಲೇಜ್ನಲ್ಲಿ ಕೇವಲ ನಾನು ಒಬ್ಬನಿಗೋಸ್ಕರ ಇವತ್ತು ಜಿಯೋಗ್ರಫಿ ಎಕ್ಸಾಮ್ ಅನ್ನೋದು ನಡೀತಾ ಇದೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಂದು ಎಜುಕೇಷನ್ ಸಿಸ್ಟಮನ್ನು ಯಾವ ರೀತಿ ಬಿಲ್ಡ್ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಭಾಳ ಖುಷಿಯಾದಂಥ ಒಂದು ವಿಚಾರ. ಸಂವಿಧಾನಕ್ಕಿರುವಂಥ ತಾಕತ್ತೇನು ಅಂತೇಳಿ ನಮಗೆ ತೋರಿಸ್ತಾ ಇದೆ. ಎಷ್ಟೋ ಕೆಲವೊಂದು ಕಡೆ ಒಬ್ಬರು ಇಬ್ಬರು 10 ಜನ ಇದ್ರು ಅಂದರೆ ಎಕ್ಸಾಮ್ಗಳನ್ನು ನಡೆಸಲ್ಲ. ಬಟ್ ಕೇವಲ ನಾನು ಒಬ್ಬನಿಗೋಸ್ಕರ ಇವತ್ತು ಈ ಕಾಲೇಜಲ್ಲಿ ಎಕ್ಸಾಮ್ ನಡೀತಾ ಇದೆ. ಸೊ ಹಾಗಾಗಿ ನನಗೆ ತುಂಬ ಖುಷಿ ಇದೆ. ಈ ಒಂದು ಅವಕಾಶಗಳನ್ನು ನಾವು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ಈ ಸಂವಿಧಾನ ಬರೆದಂಥ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರಿಗೆ ಮತ್ತು ಈ ಒಂದು ಶಾಲೆಯ ಶಿಕ್ಷಕರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ.